ಕೊನೆಗೂ ಸಿದ್ದರಾಮಯ್ಯನವರು ಏನು ಗೊಂದಲ ಇದೆ, ರಾಜ್ಯಪಾಲರು ಕೂಡ ಇಲ್ಲ ಸರ್ ಅಂದರೆ ರಾಜ್ಯಪಾಲರ ಬಗ್ಗೆ ನನಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳಿಲ್ಲ. ಮಾಧ್ಯಮದ ಮುಖೇನ ನಾನು ನೋಡ್ತಾ ಇದ್ದೇನೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡ್ತಾರೆ, ರಾಜ್ಯಪಾಲರ ಒಂದು ಸಮಯವನ್ನು ಕೂಡ ಕೇಳಿದ್ದಾರೆ ಅಂತೇಳಿ ಚರ್ಚೆಗಳನ್ನೇ ನಡೀತಾ ಇತ್ತು. ಆದರೆ ಮುಖ್ಯಮಂತ್ರಿಗಳ ಅಧಿಕೃತ ಟಿ.ಪಿ ನೋಡಿದಿರಿ. ಮುಖ್ಯಮಂತ್ರಿಗಳ ಟಿ.ಪಿನಲ್ಲಿ ರಾಜ್ಯಪಾಲರ ಭೇಟಿಯಾಗಲಿ ಸಮಯ ಕೇಳಿದ್ದಾಗಲಿ ಇದು ಯಾವುದೂ ಕೂಡ ಉಲ್ಲೇಖ ಆಗಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗೊಂದಲ ಹಾಗೆ ಮುಂದುವರೆದಿದೆ. ಮುಖ್ಯಮಂತ್ರಿಗಳು ಬಹುಶಃ ದೆಹಲಿನಲ್ಲಿ ರಾಜೀನಾಮೆ ಕೊಡ್ತೇನೆ ಅಂತ ಒಪ್ಕೊಂಡ್ಬಂದು ಆಮೇಲೆ ಬಹುಶಃ ಮನಸ್ಸು ಬದಲಾವಣೆಯೂ ಕೂಡ ಆಗಿರ್ಬೋದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಕಾದು ನೋಡೋಣ ಏನೇನು ಬೆಳವಣಿಗೆಗಳು ಆಗ್ತದೆ ಅಂತ. ನಾವು ಕೂಡ ಹೇಳಿದ್ರಿ ಸರ್, ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲ್ಲ ಅಂತೇಳಿ. ಆಮೇಲೆ ಅವರು ಸಚಿವರು ನೋಡಿ, ಅದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಪ್ರತಿಭಟನೆ ಮಾಡಿಸ್ಕೊಳ್ತಾರೋ ಪ್ರತಿಭಟನೆ ಅದ್ರ ಬಗ್ಗೆ ನಾವು ಯಾವುದೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಒಂದಂತೂ ಸತ್ಯ, ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರದ ಆಂತರಿಕ ಕಚ್ಚಾಟದಿಂದ ಆಡಳಿತ ಕುಸಿಬಿದ್ದಿರ್ತಕ್ಕಂಥದ್ದು ಸತ್ಯ. ರೈತರು ಇವತ್ತು ಪರದಾಡ್ತಾ ಇದ್ದಾರೆ. ರಸಗೊಬ್ಬರ ಕೊರತೆಯನ್ನು ಉಂಟು ಮಾಡ್ತಕ್ಕ ಕೃತಕ ಅಭಾವದ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ಆಗ್ತಾ ಇಲ್ಲ. ಯುವಕರ ಉದ್ಯೋಗವನ್ನು ಭರ್ತಿ ಮಾಡ್ತೇವೆ ಅಂತ ಹೇಳಿದ್ರು ಅದನ್ನು ಕೂಡ ಪೂರೈಸೋದಕ್ಕಾಗಿಲ್ಲ. ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ ಅಂತೇಳಿ ಅವರೇ ತೀರ್ಮಾನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಗೊಂದಲಗಳು ಸೃಷ್ಟಿಯಾಗಿದೆ. ಪ್ರತಿಭಟನೆ ಏನಾಗ್ತದೆ ಎಲ್ಲವೂ ಕೂಡ ಕಾದು ನೋಡೋಣ. ನೀವು ಕೂಡ ಹೇಳಿದ್ರಿ ಸರ್, ಸಿದ್ದರಾಮಯ್ಯನವರು ಅಷ್ಟು ಈಸಿಯಾಗಿ ಬಿಟ್ಟು ಕೊಡಲ್ಲ ಅಂತೇಳಿ. ಇದನ್ನು ವಾತಾವರಣ ನೋಡಿದ್ರೆ ಹಾಗೆ ಅನಿಸುತ್ತೆ ಸದ್ಯಕ್ಕೆ. ನೋಡೋಣ, ಇವತ್ತಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ದರೆ ಅಷ್ಟು ಬೇಗ ಅಥವಾ ಸುಸೂತ್ರವಾಗಿ ಸಮಸ್ಯೆಗೆ ಪರಿಹಾರ ಆಗ್ತದೆ ಅಂತೇಳಿ ನಮಗಂತೂ ಕಾಣ್ತಾ ಇಲ್ಲ. ದೆಹಲಿಲಿ ಮಾತನಾಡೋದು ಬೇರೆ, ಹೈಕಮಾಂಡಲ್ಲಿ ಇಲ್ಲಿ ಮಾತನಾಡೋದು ಬೇರೆ. ನೋಡೋಣ, ಎಲ್ಲವೂ ಕೂಡ ಕಾದು ನೋಡೋಣ. ಅದ್ರ ಬಗ್ಗೆ ನಾನು ತೀರ್ಮಾನ ಮಾಡೋಕ್ಕೆ ನಾನು ಯಾರು? ಇಟ್ಸ್ ದ ಇಂಟರ್ನಲ್ ಇಶ್ಯೂ ಆಫ್ ದ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ದ ಕಾಂಗ್ರೆಸ್ ಹೈಕಮಾಂಡ್. ಆದರೆ ಒಂದು ಮುಖ್ಯಮಂತ್ರಿಗಳು ಯಾರಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರೇ ಆದರೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡಿದೆ ಇವತ್ತು ಕರ್ನಾಟಕ ರಾಜ್ಯ ಕಳೆದ 3 ವರ್ಷದ ಈ ಕಾಂಗ್ರೆಸ್ ಆಡಳಿತದ ಸಮಯದಲ್ಲಿ. ಹಾಗಾಗಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ನಾವು ತಲೆ ಕೆಡಿಸ್ಕೊಂಡಿದ್ದೇವೆ ವಿನಃ ಯಾರು ಮುಖ್ಯಮಂತ್ರಿಯಾಗಿ ಆಗ್ತಾರೆ ಏನು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ.